ಸಹೃದಯರಿಗೆ ನಮಸ್ಕಾರಗಳು. ನನ್ನ ಹೆಸರು ನಳಿನಿ ಕೃಷ್ಣಪ್ಪ ಕುಣಿಗಲ್, ತುಮಕೂರು ಜಿಲ್ಲೆ. ಗಣಕರಂಗ ಧಾರವಾಡ ಆಯೋಜಿಸಿರುವ 78ನೇಯ ಸ್ವಾತಂತ್ರ್ಯೋತ್ಸವದ ಆಚರಣೆ ಪ್ರಯುಕ್ತ ಮುಕ್ತ ಕಿರುಗತೆ ಸ್ಪರ್ಧೆ 2024. ವಿಷಯ ಕಿರುಗತೆ ಸ್ಪರ್ಧೆ. ದತ್ತ ವಿಷಯ ಪ್ರಕರಣಗಳು. ನನ್ನ ಕಿರುಗತೆಯ ಶೀರ್ಷಿಕೆ ಅಗಳು ಅಣಕಿಸಿತು. ಅಗಳು ಅಣಕಿಸಿತು. ಹೊನ್ನಿಯ ಜೀವನ ಬಹಳ ಕಷ್ಟಕ್ಕೆ ಸಿಲುಕಿತ್ತು. ಗಂಡ ರಂಗ ಹುಡುಕ ಮತ್ತು ಕೆಡುಕ. ಕುಡಿಯಲು ಹಣ ನೀಡುವಂತೆ ಸದಾ ಹೊನ್ನಿಯ ಪೀಡಿಸುತ್ತಿದ್ದ. ಇದರ ಮಧ್ಯೆ ಇದ್ದ ಒಬ್ಬ ಮಗ ಈಗ ಜ್ವರ ಬಂದು ಮಲಗಿದ್ದ. ಅವನಿಗೆ ಔಷಧಿ ತರಲು ಹಣಕ್ಕೆ ಪರದಾಡುತ್ತಿದ್ದಳು. ರಂಗಣ್ಣ ಹೊನ್ನಿಯ ಬಳಿ ಬಂದು, ಒಂದು 100 ರೂಪಾಯಿ ಕೊಡೆ, ನಾನು ನಾಳೆ ವಾಪಸ್ ಕೊಡ್ತೇನೆ ಎಂದು ಪೀಡಿಸಲು ಪ್ರಾರಂಭಿಸಿದ್ದ. ಹೊನ್ನಿ, ಒಸಿ ಸುಮ್ಕಿರು, ನೀನು ವಾಪಸ್ ಕೊಡೋದು ನಾ ಕಾಣೇನಾ? ಮನೆಯಲ್ಲಿ ತಿನ್ನಕ್ಕೆ ಏನೂ ಇಲ್ಲ, ಈಗ ನಾನೇನು ಮಾಡಲಿ ಎಂದು ಯೋಚಿಸ್ತಿದ್ರೆ ನಿನ್ನದೊಂದು ಗೋಳು. ಮಗ ಹೊಟ್ಟೆ ಹಾಸ್ಕೊಂಡು ಮಲಗೈತೆ, ಅದಕ್ಕೆ ಹಿಟ್ಟಿಲ್ಲ, ನಿನಗೆಲ್ಲಿಂದ ತರಲಿ ಎಂದು ಹೇಳುತ್ತಿದ್ದಂತೆ ಒಳಗೆ ಮಲಗಿದ್ದ ಮಗ ಅವ್ವಾ ಅವ್ವಾ ಎಂದು ಕರೆದಾಗ ಎದ್ದು ಹೊರಟ ಹೊನ್ನಿನ ಬೈದುಕೊಂಡೆ ರಂಗ ಹೊರಟ. ಹೊನ್ನಿ, ಯಾಕೆ ಮಗ ಎಂದು ಮಗನ ಬಳಿ ಬಂದು ಕುಳಿತು ಅವನ ತಲೆ ನೇವರಿಸಿದಳು. ಮಗ, ಅವ್ವಾ, ನನಗೆ ತುಂಬ ಹೊಟ್ಟೆ ಹಸಿತೈತೆ, ತಿನ್ನಕ್ಕೆ ಏನಾದ್ರು ಕೊಡವ್ವಾ ಎಂದು ಕೇಳುತ್ತಿದ್ದಂತೆ, ಹೊಸಿ ತಾಳು ಮಗ, ಕೊಡ್ತೀನಿ ಎಂದು ಅವಳ ಸೆರಗಿನಿಂದ ಮುಚ್ಚಿಕೊಂಡಿದ್ದ ಅನ್ನದ ಬಟ್ಟಲು ಹೊರತೆಗೆದಳು. ಬಟ್ಟಲಲ್ಲಿದ್ದ ಸಾರೆಲ್ಲ ಸೋರಿ ಅವಳ ಸೆರಗಿಗೆಲ್ಲ ಆಗಿ ಬರೀ ಅನ್ನ ಮಾತ್ರ ಉಳಿದಿತ್ತು. ಅದನ್ನೇ ತೆಗೆದು ಹೊನ್ನಿ, ತಿನ್ನು ಮಗ ಎಂದು ಬಾಯಿಗೆ ಹಿಡಿದು ಬಂದಾಗ, ಏನವ್ವ ಬರೀ ಅನ್ನ ಮಾತ್ರ ಐತೆ, ನಾನೇನು ತಿನ್ನಲಿ ಹೇಳು ಎಂದು ಮಗ ಅಂದದ್ದನ್ನು ಕೇಳಿ, ಈಗ ಸುಮ್ಕೆ ತಿನ್ಕೋ ಮಗ, ನಿಮ್ಮಪ್ಪ ಇದನ್ನು ನೋಡಿದರೆ ಇದನ್ನೂ ತಿಂದ್ಕೊಂಡಿರ್ತಿದ್ದ, ಅದಕ್ಕೆ ಅವನಿಗೆ ಕಾಣದಂತೆ ಸೆರಗಿನಲ್ಲಿ ಬಚ್ಚಿಟ್ಟುಕೊಂಡಿದ್ದೆ, ಅದಕ್ಕೆ ಹಿಂಗಾಗದೆ, ಈಗ ತಿನ್ನು, ನಾಳೆ ಅಮ್ಮವರಿಗೆ ಕೇಳಿ ಬಿಸಿ ಅನ್ನ ಸಾರು ತರ್ತೀನಿ ಎಂದಳು. ಅವ್ವ, ದಿನ ಹಿಂಗೆ ಹೇಳ್ತೀಯ, ಆದರೆ ನೀನು ತರಲ್ಲ ಎಂದು ಹೇಳಿದ ಮಗನ ಬಾಯಿಗೆ ಬಲವಂತವಾಗಿ ತೊಡಕಿದಾಗ ನುಂಗಲು ಕಷ್ಟಪಡುತ್ತಿದ್ದ ಮಗನ ನೋಡಿ ಕಣ್ಣೀರು ಸುರಿಸುತ್ತಾ ನೀರು ಕುಡಿಸಿದಳು. ಮಾರನೇ ದಿನ ಮಾಮೂಲಾಗಿ ಮನೆ ಕೆಲಸಕ್ಕೆ ಬಂದ ಹೊನ್ನಿನ ಕಂಡು ಯಜಮಾನಿ, ಹೊನ್ನಿ ಅಲ್ಲೇನು ಮಾಡ್ತಿದ್ದೀಯೇ, ಬೇಗ ಬಾ, ಈ ಪಾತ್ರೆ ತೊಳೆದುಕೊಡು ಎಂದಾಗ ಹೊನ್ನಿ, ಈಗ ಬಂದೆ, ತೊಳೆದುಕೊಡ್ತೀನಿ ಎಂದು ಬೇಗನೆ ಪಾತ್ರೆಗಳನ್ನು ತೊಳೆದು ಅಡಿಗೆ ಮನೆ ಕಟ್ಟೆ ಮೇಲೆ ಇಡಲು ಬಂದಾಗ ಸ್ಟವ್ ಮೇಲೆ ಸಾರು ಕುದಿಯುತ್ತಿತ್ತು. ಘಮ್ ಎಂದು ವಾಸನೆ ಬಂದಾಗ ಮಗನ ನೆನಪಾಯಿತು. ಮಗನಿಗೆ ಜ್ವರ ಬಂದೈತೆ, ಸ್ವಲ್ಪ ಬಿಸಿ ಅನ್ನ ಸಾರು ಕೊಡವ್ವ ಎಂದು ಕೇಳಲೇ ಎಂದು ಮನಸ್ಸಿನಲ್ಲೇ ಅಂದಿಕೊಂಡು ನಿಂತ ಹೊನ್ನಿಯ ಕಂಡು, ಲೇ ಹೊನ್ನಿ, ಏನೇ ಹಿಂಗೆ ನಿಂತಿದ್ದಿ, ಹೋಗು ಉಳಿದ ಪಾತ್ರೆ ತೊಳೆದು ತಂದಿಡು ಎಂದು ಹೇಳಿ ತಟ್ಟೆಗೆ ಬಿಸಿ ಅನ್ನ ಸಾರು ಹಾಕಿ ತುಪ್ಪ ಹಾಕಿ ಕಲಸಿ ಬೇರೆ ಬಟ್ಟಲಲ್ಲಿ ಪಲ್ಯ ಹಾಕಿಕೊಂಡು, ಲೋ ಪುಟ್ಟ ಬಾರೋ, ನೀನು ಊಟ ತಿನ್ನಿಸ್ತೀನಿ ಎಂದು ಮಗನ ಕಡೆಗೆ ಹೊರಟ ಒಡತಿ ನೋಡಿ, ನಾನು ಯಾವಾಗ ಈ ರೀತಿಯಾಗಿ ಬಿಸಿ ಅನ್ನ ಸಾರು ಮಗನಿಗೆ ತಿನ್ನಿಸುತ್ತೇನೋ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಉಳಿದ ಪಾತ್ರೆಗಳನ್ನು ತರಲು ಹೊರಟಳು ಹೊನ್ನಿ. ಜಾಣ ಪುಟ್ಟ, ನೀನು ಬಾರೋ ತಿನ್ನು ಎಂದು ಬಲವಂತವಾಗಿ ತಿನ್ನಿಸಲು ಬಂದ ತಾಯಿಯನ್ನು ತಡೆದು, ನಾನು ಈಗ ತಾನೇ ಹಣ್ಣು ತಿಂದಿದ್ದೀನಿ, ಹಸಿವಿಲ್ಲ, ನನಗೆ ಬೇಡ. ಹಾಗಂದ್ರೆ ಏನು, ನಿನಗೆ ಶಕ್ತಿ ಬರಬೇಡವಾ, ಸ್ವಲ್ಪ ತಿನ್ನು ಎಂದು ಮಗನ ಬಳಿಗೆ ಹೋಗುತ್ತಿದ್ದಂತೆ, ಅಮ್ಮ ನೀನು ಎಷ್ಟೇ ಕೇಳಿಕೊಂಡ್ರು ಅಷ್ಟೇ, ನನಗೆ ಬೇಡ ಅಂದರೆ ಬೇಡ ಅಷ್ಟೇ ಎಂದು ಆಚೆಗೆ ಗೆಳೆಯರೊಂದಿಗೆ ಆಡಲು ಓಡಿ ಹೋದ ಮಗನನ್ನೇ ಹಿಂಬಾಲಿಸಿ ಬಂದು, ಲೋ ಪುಟ್ಟ, ಎಷ್ಟೊಂದು ತುಪ್ಪ ಹಾಕಿ ಕಲಿಸಿದ್ದೀನಿ, ತಿನ್ನು ಎಂದು ಅವನಿಂದ ಓಡಿದರೂ ಪ್ರಯೋಜನವಾಗಲಿಲ್ಲ. ಪುಟ್ಟ ಆಗಲೇ ಗೇಟು ದಾಟಿ ಗೆಳೆಯರೊಂದಿಗೆ ಆಡಲು ಓಡಿ ಹೋಗಿ ಅವರೊಡನೆ ಸೇರಿಬಿಟ್ಟಿದ್ದ. ಈ ರಜಾ ಬಂದರೆ ಸಾಕು, ಯಾವಾಗಲೂ ಆಟ, ಸರಿಯಾಗಿ ತಿನ್ನೋಕೇನು ಎಂದು ಬೈಯುತ್ತಾ, ಯಾರ ದೃಷ್ಟಿ ತಾಕಿತೋ ಏನೋ ನನ್ನ ಮಗನಿಗೆ ಎಂದುಕೊಂಡು ಸುತ್ತಮುತ್ತ ನೋಡಿದಳು. ದೂರದಲ್ಲಿ ನಾಯಿಯನ್ನು ಕಂಡು ಕುರ್ರೋ ಕುರ್ರೋ ಎಂದು ಕರೆದಳು. ಈ ಕರೆಯನ್ನು ಕೇಳಿಸಿಕೊಂಡ ಹೊನ್ನಿ ಓಡೋಡಿ ಬಂದಳು. ಅಮ್ಮವರೇ ಅದು ನಾಯಿಗೆ ಹಾಕಬೇಡಿ, ಅದು ನನಗೆ ಕೊಡಿ, ನನ್ನ ಮಗನಿಗೆ ಆಗುತ್ತೆ, ನನಗೆ ಕೊಡಿ ಎಂದು
ಒಡತಿಯನ್ನು ಕೇಳುತ್ತಾ ಯಜಮಾನತಿ ಹತ್ತಿರ ಬಂದಳು. ಆದರೆ ಅದ್ಯಾವುದನ್ನು ಕೇಳಿಸಿಕೊಳ್ಳದ ಅಷ್ಟೂ ಅನ್ನವನ್ನು ಸಾರು ಪಲ್ಯವನ್ನು ನಾಯಿಗೆ ಹಾಕೇ ಬಿಟ್ಟಳು ಒಡತಿ. ನಾಯಿ ಬಕಬಕನೆ ತಿನ್ನಲು ಪ್ರಾರಂಭಿಸಿದ್ದನ್ನು ಕಂಡು ಹೊನ್ನಿಗೆ ತುಂಬ ದುಃಖವಾಗಿ ಕಣ್ಣೀರು ಬಂತು. ನನ್ನ ಮಗನಿಗೆ ಕೊಡಿ ಎಂದು ಬೇಡುತ್ತಿದ್ದರೆ ಅದನ್ನು ಕೊಡದೆ ನಾಯಿಗೆ ಹಾಕಿದರಲ್ಲ ಎಂದು ಮಮ್ಮಲ ಮರಗುತ್ತಾ ಕಣ್ಣೀರು ಸುರಿಸಿದಳು. ಚೆನ್ನಾಗಿ ತಿಂದ ನಾಯಿ ಒಮ್ಮೆ ಹೊನ್ನಿ ಕಡೆ ನೋಡಿ ಬಾಲ ಅಲ್ಲಾಡಿಸಿ, ನೋಡಿದೆಯಾ ನಾನೆಷ್ಟು ಪುಣ್ಯವಂತ, ನನಗೆ ಈಗ ತೃಪ್ತಿಯಾಯಿತು ಎಂದು ಹೇಳುವ ದಾಟಿಯಲ್ಲಿ ಹೊನ್ನಿಯ ಕಡೆಗೊಮ್ಮೆ ನೋಡಿ ಓಡಿ ಹೋಯಿತು. ಚರಂಡಿಯ ಪಕ್ಕದಲ್ಲಿ ಇದ್ದ ಕಲ್ಲಿನ ಮೇಲೆ ಅನ್ನ ಹಾಕಿದ್ದರಿಂದ ನಾಯಿ ಅನ್ನ ತಿನ್ನುವಾಗ ಸ್ವಲ್ಪ ಚರಂಡಿಯಲ್ಲಿ ಬಿದ್ದಿತ್ತು. ಚರಂಡಿಗೆ ನೀರು ಬಂದು ಅನ್ನ ಮುಂದಕ್ಕೆ ಚಲಿಸುತ್ತಿದ್ದಂತೆ ತುಪ್ಪದ ಅನ್ನ ಆಗಿದ್ದರಿಂದ ಅದರ ಮೇಲೆ ಸೂರ್ಯನ ಬಿಸಿಲು ಬಿದ್ದು ಫಳ ಹೊಳೆಯುತ್ತಾ ಒಂದೊಂದೇ ಅಗಳು ಉರುಳಿ ಹೋಗುತ್ತಿದ್ದಾಗ ಅಗಳು ಹೊನ್ನಿಯನ್ನು ನೋಡಿ ಅಣಕಿಸಿದ್ದಂತಾಗಿ ಹೊನ್ನಿ ಅಲ್ಲಿಯೇ ಕುಸಿದು ಬಿದ್ದಳು. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು.